ವಕ್ಫ್ ವಿರೋಧಿ ರೈತ ಒಕ್ಕೂಟದಿಂದ ಮಂಡ್ಯ ನಗರದಲ್ಲಿಂದು ರೈತ ಘರ್ಜನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯಲ್ಲಿ ಭಾನುಪ್ರಕಾಶ್ ಸ್ವಾಮೀಜಿ ಹಾಗೂ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಭಾಗಿಯಾಗಿದ್ದರು. ಈಗ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಸುದ್ದಿಗಾರರೊಂದಿಗೆ ಭಜರಂಗ ಸೇನೆಯ ರಾಜ್ಯಾಧ್ಯಕ್ಷ ಬಿ ಮಂಜುನಾಥ್, ರೈತರ ಭೂಮಿ ಕಸಿದುಕೊಳ್ಳುತ್ತಿರುವ ವಕ್ಫ್ ಮಂಡಳಿ ಬಡವರ ವಿರೋಧಿಯಾಗಿದೆ. ಕೇಂದ್ರ ಸರ್ಕಾರ ಕೂಡಲೇ ವಕ್ಫ್ ಕಾಯ್ದೆ ಜಾರಿಗೆ ತಂದು ಅದರ ಬಳಿ ಇರುವ ಭೂಮಿಯನ್ನು ಬಡವರಿಗೆ ಹಂಚಬೇಕೆಂದು ಒತ್ತಾಯಿಸಿದರು. ಹೊಂದಿರುವಂತಹ ವಕ್ಫ್ ಮಂಡಳಿಯ ಎಲ್ಲ ಆಸ್ತಿಗಳನ್ನು ವಾಪಸ್ ಸರ್ಕಾರ ಪಡೆದುಕೊಂಡು ರೈತರಿಗೆ ಕೊಡಬೇಕು. ಏನು ಕೇಂದ್ರ ಸರ್ಕಾರ ಈಗ ಒಂದು ಅಮೆಂಡ್ಮೆಂಟ್ ಬಿಲ್ ಅಂತ ಕೊಟ್ಟಿದೆ, ಅದಕ್ಕೆ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಅದಕ್ಕೆ ಬೆಂಬಲವನ್ನು ಕೊಡಬೇಕು ಅನ್ನುವ ದೃಷ್ಟಿಯಿಂದ ಭಾನುಪ್ರಕಾಶ್ ಸ್ವಾಮೀಜಿ, ಪರಂಪರಾಗತವಾಗಿ ಬಂದಿರುವ ಮಠಮಾನ್ಯಗಳ ಭೂಮಿಯನ್ನು ವಕ್ಫ್ಗೆ ನೀಡುವುದು ಸರಿಯಲ್ಲ. ಈ ನಿಲುವನ್ನು ರೈತ ಸಮುದಾಯಗಳು ವಿರೋಧಿಸಬೇಕು ಎಂದರು. ಶಾಲೆಗಳನ್ನ ನಮ್ಮದು ಅಂತೇಳಿ ಪಾಣಿಯಲ್ಲಿ ಕಂಡು ಬಂತು ನಮಗೆಲ್ಲ ಹೋದಾಗ. ಅದರಿಂದ ಹೋರಾಟವನ್ನು ಮಾಡಿದ್ಮೇಲೆ ಅದನ್ನು ಕೈ ಬಿಟ್ಟಿದ್ದಾರೆ. ಹೀಗೆ ನಾವು ಸುಮ್ಮನೆ ಕೂತಿದ್ರೆ ಆಗೋದಿಲ್ಲ. ಹೋರಾಟದ ಹಾದಿಯಲ್ಲಿ ನಾವು ಮಂಡ್ಯ ಜಿಲ್ಲೆ ಇರತಕ್ಕಂಥ ಮಠ ಮಂದಿರಗಳಾಗ್ಬೋದು, ರೈತರ ಜಮೀನುಗಳಾಗ್ಬೋದು, ಗೋಶಾಲೆಗಳನ್ನಾಗ್ಬೋದು, ಗೋಮಾಳಗಳನ್ನೆಲ್ಲ ನಮ್ಮದು ಅಂತೇಳಿ ಮಾಡ್ಕೊಳ್ಳುವಂಥ ಕಾಲ ಸಮೀಪಿಸ್ತಾ ಇದೆ. ಭಾರತೀಯ ಕಿಸಾನ್ ಸಂಘದ ಪ್ರಾಂತ ಅಧ್ಯಕ್ಷ ಆದ್ಯ ರಮೇಶ್ ರಾಜು, ವಕ್ಫ್ ಮಂಡಳಿ ನೆಪದಲ್ಲಿ ರೈತರ ಭೂಮಿ ಕಸಿದುಕೊಳ್ಳಲು ಬಿಡುವುದಿಲ್ಲ ಎಂದು ತಿಳಿಸಿದರು. ರೈತ ವಿರೋಧಿ, ಸಮಾಜ ವಿರೋಧಿ, ಕರುನಾಡ ವಿರೋಧಿ ಕಾಯ್ದೆ ಇದೆ. ಈ ಕಾಯ್ದೆಗೆ ತಿದ್ದುಪಡಿ ತನ್ನಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಹಾಕಬೇಕು. ಅದೇ ರೀತಿ ಈಗ ನಡೀತಾ ಇರ್ತಕ್ಕಂಥ ಅಧಿವೇಶನದಲ್ಲಿ ಮೋದಿಯವರು ಈ ಕಾನೂನನ್ನು ತಿದ್ದುಪಡಿ ತರಲೇಬೇಕು. ಯಾಕೋ ಅವರು ಎದುರದಂತಿದೆ. ಮೌಲ್ಯಗಳ ಮಾತಿಗೆ ಖಂಡಿತ ಬೆಲೆ ಕೊಡಬೇಡಿ. ನಿಮ್ಮ ಹಿಂದೆ ಏನು ನಾವು ಭಾರತಾದ್ಯಂತ ರೈತರಿದ್ದೀವಿ, ಕರುನಾಡಿನ ರೈತರು ನಿಮ್ಮ ಜೊತೆಗಿದ್ದೀವಿ ನಾವು.